ಸರ್ ನಮಸ್ತೆ. ನಮಸ್ತೆ. ಲಕ್ಷ್ಮೀಶ್ವರ ಹೇಳಿ ಸರ್. ಸರ್, ಇಂದು ಮೊನ್ನೆ ಒಂದು ಬಾಡಿಗೆ ವಿಚಾರದಲ್ಲಿ ನಿಮಗೆ ಮೋಸ ಆಗಿದೆ ಅಂತ ಹೇಳಿ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು. ಹೌದು ಸರ್, ಇಲ್ಲಿ ಅದೇ ಪಂಚಾಯತಿಯಲ್ಲಿ ಕೊಟ್ಟಿದ್ದೇನೆ. ಹೌದು, ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಸಂದರ್ಭ ಹೌದು. ಸಂತ ವ್ಯವಹಾರದಲ್ಲಿ ನೀವು ಬಾಡಿಗೆ ವಿಚಾರದಲ್ಲಿ ನಮಗೆ ಮೋಸ ಆಗಿದೆ ಅಂತ ಒಂದು ಪಂಚಾಯತಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಹೌದು ಸರ್, ಸರ್. ಅದರದ್ದು ಒಂದು ಸ್ವಲ್ಪ ಡೀಟೇಲ್ಸ್ ನನಗೆ ಬೇಕಿತ್ತು ಸರ್. ಅಂದ್ರೆ ಪಂಚಾಯತಿಯಲ್ಲಿ ಹಾ. ನಾನಂದ್ರೆ ಇದು ಟೆಂಡರಿಗೆ ಹೋಗಿದ್ದೆ. ಸರಿ. ಟೆಂಡರಿಗೆ ಹೋದಾಗ ಅಲ್ಲಿ ಅವರ ಷರತ್ತಿದ್ದದು ಹ್ಮ್ 10 ಫೀಟಿಗೆ 10,000 ರೂಪಾಯಿ ಬಾಡಿಗೆ, ಸರಿ 1,800 ರೂಪಾಯಿ GST, 18% GST ಅಂದ್ರೆ 1,800 ರೂಪಾಯಿ GST ಸರಿ ಪ್ಲಸ್ ಈ ಯಾರು ಕಮ್ಮಿ ಟೆಂಡರ್ ಅಂದ್ರೆ ಯಾರು ಕಮ್ಮಿಗೆ ಹಾಕ್ತಾರೆ ಅವ್ರಿಗೆ ಟೆಂಡರ್ ಸಿಕ್ಕುದಲ್ಲ, ಅದ್ರಲ್ಲಿ ಹೌದು. 1,900 ರೂಪಾಯಿ ಮಹೇಶ್ ದಾಸ್ ಸಜಿಪ ಹ್ಮ್ ಅವನಿಗೆ ಆಗಿದೆ. ಹಾ ಅವನು ವಿಜಯ ಆದ ಮೇಲೆ ಹಾ ಅಂದ್ರೆ 13,700 ರೂಪಾಯಿ 10 ಫೀಟಿಗೆ ಅಂತ ಕೊಡ್ಬೇಕು ಪಂಚಾಯತಿ. ಕೊಡ್ಬೇಕು ಅಂತ ಪಂಚಾಯತಿಗೆ ಅಂದ್ರೆ ಪಂಚಾಯತಿಗೆ 10,000 ಪ್ಲಸ್ 1,800 ಮಾತ್ರ ಹೌದು, ಟ್ಯಾಕ್ಸ್. ಟ್ಯಾಕ್ಸ್. 1,900 ಇವನದು ಸರ್ವಿಸ್ ಚಾರ್ಜ್. ಸರಿ. ಅದ್ರಲ್ಲಿ ಲಾಭ ನಷ್ಟ ಅಂದ್ರೆ ಅವನೇ ಬರ್ದದ್ದಲ್ಲ, ಹೌದು ಅವನ ರೇಟ್ ಅದು. ಹೌದು. ಅವನಲ್ಲಿ ಕ್ಲೀನಿಂಗ್ ಮಾಡಿಸ್ಬೇಕು, ಪಂಚಾಯತಿ ರೂಲ್ಸ್ ಪ್ರಕಾರ ಕ್ಲೀನಿಂಗ್ ಎಲ್ಲ ಅದರಲ್ಲೇ ಬರ್ತದೆ. ಏನೆಲ್ಲ ಅವ್ರದ್ದು ನಿಯಮ ಇದೆ ಆ ನಿಯಮದ ಪ್ರಕಾರ ಅವ್ರಿಗೆ ಬೇಕು. ಅದ್ರಲ್ಲಿ ಆ 1,900 ಮುಗಿಸ್ಬೇಕು. ಆದ್ರೆ ಇವನು ಹ್ಮ್ ಬೇಕಾ ಬಿಟ್ಟಿ ಕಲೆಕ್ಷನ್ ಮಾಡಿದ್ದೇನೆ. 10 ಫೀಟಿಗೆ 20,000 ರೂಪಾಯಿ ನಮ್ಮ ಕೈಯಿಂದ. 20 ಫೀಟ್ ಕರೆಕ್ಟ್, ನನ್ನ ಸ್ಟಾಲ್ ಬರೋದೇ 19 ಫೀಟ್. ಹಾ ಬೇಕಾದ್ರೆ ಪಂಚಾಯತಿಯಲ್ಲಿ ನಾನು ಅವರೇ ಅಳತೆ ಮಾಡಿದಿ ಟೇಪ್ ಹಿಡಿದಕ್ಕೆ 19 ಫೀಟ್ ಇದ್ದಲ್ಲಿ 20 ಫೀಟ್ ಬರೀರಿ ಅಂತ ಹೇಳಿದ್ದೇನೆ. ಇರ್ಲಿ ಅವ್ರು ಅಂತ. ಹಾ, ಹಾ ಅಂದ್ರೆ 20 ಫೀಟ್ ಜಾಗ ಎಲ್ಲ ನಾವು ತಗೊಂಡದ್ದು, ಹೌದು. ಅವರೇ ಟೇಪ್ ಹಿಡಿದು ಅದು ಅಲ್ಲಿ ಪಂಚಾಯತಿಯಲ್ಲಿ ಇದೆ ಬರ್ದದ್ದು. ಹ್ಮ್ ನನ್ನ ಹತ್ರ 35,000 ರೂಪಾಯಿ ಕಿತ್ಕೊಂಡಿದ್ದೇನೆ. ಅಂದ್ರೆ ಆಕ್ಚುಲಿ ನೀವು ಎಷ್ಟು ಕೊಡ್ಬೇಕಾಗಿದ್ದು? 27,400 ರೂಪಾಯಿ. ಸರಿ. 7,600 ರೂಪಾಯಿ ಎಕ್ಸ್ಟ್ರಾ ಕಿತ್ಕೊಂಡಿದ್ದೇನೆ ನನ್ನ ಕೈಯಿಂದ. ಹ್ಮ್ ಅದಕ್ಕೆ ನಾನು ಇವತ್ತು ನನ್ನ ಕೈಯಿಂದ, ನನ್ನ ಅಣ್ಣನ ಕೈಯಿಂದ, ಆ ಕಡೆ ಒಂದು ಟಾಯ್ಸ್ ಅಂಗಡಿ ಇತ್ತು ಪ್ರವೀಣ್ ಅಂತೇಳಿ, ಹ್ಮ್ ಅವರು ಪಡಬಿದ್ರೆ ಅವರು, ಅವರ ಕೈಯಿಂದ, ಹ್ಮ್ ಹಾಗೆ ಸುಮಾರು ಜನ, ಕೆಲವರಿಗೆ 10 ಫೀಟ್ ಚೀಟಿ ಕೊಟ್ಟು 15 ಫೀಟ್ ಹಣ ತಗೊಂಡಿದ್ದಾನೆ. ಹ್ಮ್ ಅದು 10 ಫೀಟ್ ಇದು ಟೋಕನ್ ಕೊಟ್ಟಿದ್ದಾನೆ. ಹ್ಮ್ ಹಾಗೆ ಸುಮಾರು ಈ ವಾಚಿನವ್ರ ಹತ್ರ ಎಲ್ಲ ಈ ಪಾಪ ಮೇಲೆ ಘಟ್ಟದವರೆಲ್ಲ ಬರ್ತಾರಲ್ಲ, ಹೌದು. ಸಕಲೇಶ್ಪುರ, ಹಾಸನ ಆ ಕಡೆಯವರ ಹೌದು. ಬಂದ ಬೇಕಾ ಬಿಟ್ಟು ವಸೂಲಿ ಮಾಡಿದ್ದಾನೆ. ಹ್ಮ್ ಆ ಅಂದ್ರೆ ನಿಮ್ಮ ಗಮನಕ್ಕೆ ಅದು ಮೊದಲೇ ಬಂದಿತ್ತಲ್ಲ ಇಷ್ಟೇ ಕೊಡ್ಲಿಕ್ಕೆ ಅಂತೇಳಿ, ನೀವು ಯಾಕೆ ಅದನ್ನು ಪಂಚಾಯತ್ ಹತ್ರ ಇಲ್ಲ ಅವನಂದ್ರೆ ಅಲ್ಲಿ ಇದು ಟೆಂಡರ್ ಆದಾಗ ಹ್ಮ್ ಅದು ನಮ್ಮ ಅಂದ್ರೆ ಒಂದು ಎಕ್ಸ್ಟ್ರಾ ಹಣ ತಗೊಂಡಿದ್ದ, ಹೀಗೆ ನನಗೆ ಒಂದು ಹೆಲ್ಪ್ ಮಾಡ್ಬೇಕು, ಟೆಂಡರ್ ನನಗೆ ಆಗಿದೆ, ಹ್ಮ್ ಹಾಗೆ ಸ್ವಲ್ಪ ಹಣ ಹೆಚ್ಚುವರಿಯಾಗಿ ಕೊಡ್ಬೇಕು ನನಗೆ ಅಂತೇಳಿ, ಅಂದ್ರೆ ಹೀಗೆ. ಹ್ಮ್ ಅದಕ್ಕೆ ನಾವು ಓಕೆ ಸರ್, ನಾನೊಂದು 80,000 ರೂಪಾಯಿ ಕೊಟ್ಟಿದ್ದೆ, ನನ್ನ ಅಣ್ಣ ಒಂದು 1.5 ಲಕ್ಷ ಎಲ್ಲ ಕೊಟ್ಟಿದ್ದ. ಮತ್ತೆ ನಾವು ವ್ಯಾಪಾರದಲ್ಲಿ ಬಿಸಿ ಆಗ್ತೇವೆ. ನಮ್ಮ ಎಷ್ಟೇ ಅಂದ್ರೆ ನಿಮ್ಗೆ ಪರಿಚಯದವರು ಅವರು? ಪರಿಚಯದವರು. ನಾನು ಮತ್ತೆ ಎಂತ ರಾಜ್ಯ ಇದು ಎಂತ ಒಂದು ಇದೆಲ್ಲ ಮಾಡಿದ್ದೇನೆ, ಜಾತ್ರೋತ್ಸವ ಸಂಘದ, ಹಿಂದೂ ಜಾತ್ರೋತ್ಸವ ಸಂಘ ಅಂತೇಳಿ ಮಾಡಿದ್ದೇನೆ, ಅದ್ರ ಅಧ್ಯಕ್ಷ ಕೂಡ ಅವನು. ಎಲ್ಲಿದ್ದವರು ಅಧ್ಯಕ್ಷ? ಅದೇ ಜಾತ್ರಾ ಹಿಂದೂ ಸಂಘದ ಅಧ್ಯಕ್ಷ ಅವನು. ಅದೆಲ್ಲ ರಿಜಿಸ್ಟರ್ ಎಲ್ಲ ಮಾಡಿದ್ದಾನೆ. ಜಿಲ್ಲೆಗ ತಾಲೂಕಿಗ? ಜಿಲ್ಲೆದು ದಕ್ಷಿಣ ಕನ್ನಡ ಜಿಲ್ಲಾ. ಹಾಗೆ ಹಾಗೆ ಅವನಿಗೆ ಹಾಗೆ ಆದ ಕೂಡ್ಲೆ ಅಂದ್ರೆ ಒಂದು ಭರವಸೆ ಇರುತ್ತೆ, ಅಧ್ಯಕ್ಷ ಆದವನು ಬ್ರೋಕರೇಜ್ ಮಾಡ್ತಾನ? ಇಲ್ಲ, ನಾವೆಲ್ಲ ಬ್ರೋಕರೇಜ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದವರು. ಆಗಿರುವಾಗ ಇವನಿಗೆ ಆಯ್ತಲ್ಲ, ಓಕೆ ಸರಿ, ನಾವು ಸಹ ಹೆಲ್ಪ್ ಮಾಡಿದೆವು, ಆಯ್ತು 80,000 ರೂಪಾಯಿ ಇವನಿಗೆ ಆಯ್ತು, ಇನ್ನು ಎಲ್ಲರಿಗೆ ಒಂದು ಸಮಾನ ಆಗಿ ಪಂಚಾಯತಿ ರೇಟ್ ಅಲ್ಲಿ ಸಿಗ್ತದೆ, ಖುಷಿ ಅಲ್ಲ, ಎಲ್ಲರಿಗೂ ಖುಷಿ ವಿಚಾರ ಅಲ್ಲ. ಆದ್ರೆ ಇವನು ಬೇಕಾ ಬಿಟ್ಟಿ ತಗೊಂಡಿದ್ದಾನೆ. ಕೆಲವರೆಲ್ಲ ಫ್ಲೇವರ್ಸ್ ಅವರಿಗೆ ಅಂತೇಳಿ ನನಗೆ ಇವತ್ತು ಮಾಹಿತಿ ಸಿಕ್ಕಿತ್ತು, ಇವತ್ತು ಪಂಚಾಯತಿಗೆ ಹೋದಾಗ ಫ್ಲೇವರ್ಸ್ ಅವರಿಗೆ 10 ಫೀಟಿಗೆ 20,000 ರೂಪಾಯಿ ತಗೊಂಡಿದ್ದಾನೆ ಅಂತೆ. ಆದ್ರೆ ಅವ್ರನ್ನ ಬರ್ಲಿಕ್ಕೆ ಹೇಳಿದ್ರೆ ಅವರು ದೊಡ್ಡ ವ್ಯವಹಾರದವರು, ಅವ್ರು ಬರುದಿಲ್ಲ ಬಿಡಿ. ಆದ್ರೆ ನಾವ್ ಯಾಕೆ ಹೋರಾಡುದು? 7,500 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಆದ್ರೆ ಇವನು ಅಧ್ಯಕ್ಷ ಅಂತ ಹೇಳ್ಕೊಂಡು ಪಂಚಾಯತಿ ಅವರಿಗೆ 3 ನಾಮ ಹಾಕಿ ಇಲ್ಲಿ ಬಡ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಹೊಟ್ಟೆಗೆ ಹೊಡೆದು ಇವನು ನಾನು ಅಧ್ಯಕ್ಷ ಅಂತ ಹೇಳಿ ಮಾಡಿದ್ರೆ ನೀವು ಅದನ್ನು ಭಕ್ತರ ಮೇಲೆ ಹಾಕುದಲ್ವಾ? ಅಲ್ಲ, ನಮಗೆ ಹಾಕ್ಲಿಕ್ಕೆ ಆಗುದಿಲ್ಲ. ನಮ್ಮದಂದ್ರೆ ಒಂದು ರೇಟ್ ಅಂತೇಳಿ ಫಿಕ್ಸ್ ಇದ್ರೆ ಅಲ್ಲಿ ಭಕ್ತರು ಪರಿಚಯದಾರ ಆಗಿರ್ತಾರೆ. ನಾವು ಎಷ್ಟೋ ವರ್ಷದಿಂದ ವ್ಯಾಪಾರ ಮಾಡಿರ್ತಾರಲ್ಲ. ನಿಮ್ದು ಏನು ಸರ್ ವ್ಯಾಪಾರ? ನಮ್ದು ಬ್ಯಾಗು, ಫ್ಯಾನ್ಸಿ ಐಟಮ್. ಸರಿ. ಹಾಗೆ ನಮಗೆ ಅಲ್ಲಿ ಪರಿಚಯ ಆಗಿರ್ತಾರೆ, ಎಷ್ಟೋ ವರ್ಷದಿಂದ ವ್ಯಾಪಾರ ಮಾಡಿದ ಮೇಲೆ ಪರಿಚಯ ಇರ್ತದಲ್ಲ. ಹಾಗಾಗಿ ನಾವು ಅವರಿಗೆ ಹೊರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಎಷ್ಟು ಇವತ್ತು ನೀವು ಹೋಗಿ ಕಂಪ್ಲೇಂಟ್ ಕೊಡುವಾಗ ಯಾರಿದ್ರು? ಅಧ್ಯಕ್ಷರಿದ್ರ? ಅಧ್ಯಕ್ಷರಿಲ್ಲ, ನಾವು ಮುಖ್ಯಾಧಿಕಾರಿ ಮುಖಾಂತರ ಹೋದೆ. ನಾನು ಅಧ್ಯಕ್ಷರ ಹತ್ರ ಫಸ್ಟ್ ಗೆ ಫೋನ್ ಮಾಡಿ ಕೇಳಿದೆ. ನನಗೆ ಅಂದ್ರೆ ಲಾಸ್ಟಿಗೆ ಗೊತ್ತಾಯ್ತು, ನನ್ನ ಹಣ ಅವನು ರಿಟರ್ನ್ ಮಾಡುವಾಗ 27ನೇ ತಾರೀಕಿಗೆ ರಿಟರ್ನ್ ಮಾಡುವಾಗ ನಾನು ನಿಮ್ಮದು 35,000 ರೂಪಾಯಿ ಕಟ್ ಮಾಡಿ ಕೊಡ್ತೇನೆ. ಅದಕ್ಕೆ 35,000 ರೂಪಾಯಿ ಯಾಕೆ ಕಟ್ ಮಾಡ್ತೀರಿ? ಪಂಚಾಯತಿಯಿಂದ ಇಷ್ಟಕ್ಕೆ ಆಗಿದ್ದಲ್ಲ ಅಂತ.
ಪಂಚಾಯತಿಯಿಂದ ಆಗಿದ್ದು 13,700 ರೂಪಾಯಿಗೆ. 20 ಫೀಟಿಗೆ 27,400 ರೂಪಾಯಿ ಆಗ್ಬೇಕು ಹೊರತು ನೀವು 35,000 ರೂಪಾಯಿಗೆ ಇಲ್ಲ. ಅದು ನನಗೆ ಅಷ್ಟಾಗಿದೆ ಇಷ್ಟಾಗಿದೆ ಕ್ಲೀನಿಂಗ್ 1,25,000 ರೂಪಾಯಿ ಖರ್ಚಾಗಿದೆ. ಇಲ್ಲ, ನಾವಲ್ಲಿ ನೀವೇ ಬೇಕಾದ ವಿಚಾರಣೆ ಮಾಡಿ ನೋಡಿ, ಅಲ್ಲಿ ಕ್ಲೀನಿಂಗ್ ಟೆಂಡರ್ ಕೊಟ್ಟದ್ದು 60,000 ರಿಂದ 70,000 ರೂಪಾಯಿ. 67 ಅಂಗಡಿ 65 ಅಂಗಡಿ ಪಂಚಾಯತಿಯವರಿಗೆ ಲೆಕ್ಕ ಸಿಕ್ಕಿದೆ. 65 ಇಂಟು 1,900 ಮಾಡಿ ಸರ್, ಎಷ್ಟಾಗ್ತದೆ ಹಣ? 1,30,000 ಹೋಗ್ತದೆ ಅವರಿಗೆ ಸಿಕ್ಕಿದೆ. ಹೌದು, ಲಾಭ ಸಿಕ್ಕಿದೆ. ಅದರಲ್ಲಿ ಕ್ಲೀನಿಂಗ್ 60,000 ಹೋದ್ರೆ ಮತ್ತೆ ಉಳಿತದೆ, ಲಾಭ ಉಳಿತದೆ. ಆದ್ರೂ ಇವರು ಈ ಬಡ ವ್ಯಾಪಾರಿಗಳಿಂದ 5,000 ರೂಪಾಯಿ, 3,000 ರೂಪಾಯಿ, 7,000 ರೂಪಾಯಿ, 8,000 ರೂಪಾಯಿ, 10,000 ರೂಪಾಯಿ ಹೀಗೆ ವಸೂಲಿ ಮಾಡಿದ್ದಾನೆ. ಈಗ ಪಂಚಾಯತ್ನವ್ರು ಏನು ಆಕ್ಷನ್ ತಗೊಳ್ತಾನೆ ಅಂತ ಹೇಳಿದ್ರು? ಪಂಚಾಯತಿಯವರು ಆಕ್ಷನ್ ಅಂದ್ರೆ ಇವನು 40 ಇದು ಮಳಿಗೆದ್ದು ಹಣ ಕಟ್ಟಿದ್ದಾನೆ ಈಗ 4 ಲಕ್ಷ ಚಿಲ್ಲರೆ. ಈಗ 25 ಅಂಗಡಿದು ಇನ್ನು ಹೆಚ್ಚುವರಿಯಾಗಿ ಹಣ ಕಟ್ಲಿಕ್ಕೆ ಉಂಟಂತೆ. ಅದಕ್ಕಾಗಿ ನಾವು ವೇಟ್ ಮಾಡ್ತಿದ್ದೇವೆ. ಖಂಡಿತ ಆಕ್ಷನ್ ತಗೊಳ್ತೇನೆ. ಇವತ್ತು ಕೂಡ ಸಿಒ ಅವರು ನಮಗೆ ಭರವಸೆ ಕೊಟ್ರು. ಹಾಗೆ ಮೊನ್ನೆ ನಾನು ಕರುಣಾಕರ್ ಅವರು, ಹೌದು ಹೌದು ಸರಿ, ಇಬ್ರು ಸಹ ಕರುಣಾಕರ್ ಅವರು. ಹಾಗೆ ಅವರು ಇವತ್ತು ನಾವು ತುಂಬಾ ಒಂದು 5-6 ಒಂದು 8 ರಿಂದ 10 ಜನ ಇದ್ದೇವೆ ನಾವು ಇವತ್ತು. ಯಾರೆಲ್ಲ ಇದ್ರು ನೀವು ಒಟ್ಟಿಗೆ ಹೋಗುವಾಗ? ನಾವು ಸುಭಾಷ್, ಮತ್ತೆ ನನ್ನ ಅಣ್ಣ, ನನ್ನ ಚಿಕ್ಕಮ್ಮ, ಮತ್ತೆ ಒಬ್ರು ಸೋಡ ಸರ್ಬತ್ನವರು ಹೇಮಂತ್ ಅಂತೇಳಿ, ಮತ್ತೆ ಪ್ರಸಾದ್, ಮತ್ತೆ ಪ್ರಸಾದ್ನ ಮಿಸಸ್, ಹಾಗೆ ಸುಮಾರು ಜನ ಇದ್ದು ಹುಡುಗರು. ಈಗ ನಾಳೆ ಬಂದು ಇನ್ನು 2-3 ಜನ ಬಂದು ಕಂಪ್ಲೇಂಟ್, ಅಂದ್ರೆ ಜಾತ್ರೆ ಸೀಸನ್ ಅಲ್ಲ ಸರ್ ಈಗ, ಅಲ್ಲಿ ಇರ್ತಾರೆ. ಹಾಗೆ ನಾಳೆ ಬಂದು ಈಗ 2-3 ಜನ ವಾಪಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ. ಅಂದ್ರೆ 3 ಅಂಗಡಿ 30 ಫೀಟಿನ ಬದಲು 20 ಫೀಟಿನ ಚೀಟಿ ಕೊಟ್ಟು 30 ಫೀಟಿಗೆ 45,000 ರೂಪಾಯಿ ಕಲೆಕ್ಷನ್. ಅಂದ್ರೆ 15 ರಿಂದ 20,000 ರೂಪಾಯಿ ಹೆಚ್ಚುವರಿಗೆ ಹಣ ತಗೊಂಡಿದ್ದಾನೆ. ಹಾಗಿರುವಾಗ ನಾವು ಹೋರಾಟ ಮಾಡ್ಲೇಬೇಕಲ್ಲ. ನಾವೀಗ ಬ್ರೋಕರ್ ಒಟ್ಟಿಗೆ ಅವನ್ಸ ಹೋರಾಟ ಮಾಡಿದ್ದೇನೆ. ಆದ್ರೆ ಇಲ್ಲಿ ಇವನು ಮಾಡಿದ್ದೇನು ಬ್ರೋಕರ್ಗಿಂತ ದೊಡ್ಡ ಕಳ್ಳನ ತರ ಕೆಲಸ ಮಾಡುವಾಗ ಇವರು ಹೋರಾಟ ಮಾಡಿದವರು. ಹೌದು, ನಾವೆಲ್ಲಿದ್ದವರು. ಈಗ ಇವನು ಮಾಡಿದ್ದೇನು, ಪಂಚಾಯತಿಯವರೇ ನಮಗೆ ಸಪೋರ್ಟ್ ಮಾಡಿ ಕಡಿಮೆಗೆ ಆಯ್ತು ಅಂತ ಹೇಳಿದ ಮೇಲೆ ಇವನು ವಾಪಸ್ ಫೋನ್ ಮಾಡಿ ಹೇಳುದಂತೆ, ನೀವು ಈಗ ಮಾಡಿದ್ರೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ. ಈಗ ನಮಗೆ ನಿನ್ನೆ ಯಾರ ಹತ್ರ ಹೇಳಿದ್ದೇನೆ ಅಂತೆ, ಲಾಯರ್ ಇಂದ ನೋಟಿಸ್ ಕಳಿಸ್ತೇನೆ ಅಂತೇಳಿ. ಕಳಿಸ್ಲಿ ಅಂತ ಹೇಳಿದೆ ನಾನು. ಕಳಿಸ್ಲಿ, ನಾವು ಇದ್ ಮಾಡ್ತೇವೆ. ಅವನ ವಾಯ್ಸ್ ಇದೆ, 24 ಫೀಟ್ ಹಾಕಿದ್ದಾನೆ ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಿದ್ದೇನೆ, ನಾವು ಕಮಿಷನ್ ಕೇಳಿದ್ದೇವೆ ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಿದ್ದೇನೆ. ಓಕೆ ಸರಿ, ಪ್ರೂವ್ ಮಾಡ್ಲಿ. 24 ಫೀಟ್ ಅಂತ ಇಲ್ಲ ಅಂತೇಳಿ ಪಂಚಾಯತಿಯವರೇ ಟೇಪ್ ಹಿಡಿದು ಅಳತೆ ಮಾಡಿದ್ದು 20 ಫೀಟ್ ಅಂತೇಳಿ ಅವರು ಬರ್ಕೊಂಡು ಹೋಗಿದ್ದಿದೆ. ಅಂತದ್ರಲ್ಲಿ ಇವನು 24 ಫೀಟ್ ಅಂತೇಳಿ ಅಪಪ್ರಚಾರ ಮಾಡಿ, ಅದು ಅವನ ಗ್ರೂಪ್ ಅಲ್ಲಿ, ಅಂದ್ರೆ ಅವನ ತರನೇ ಇರುವವರು. ಅದಕ್ಕೆ ಯೋಚನೆ ಮಾಡಿ ಏನ್ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಇವತ್ತು ಮತ್ತೆ ವಾಪಸ್ ಇವತ್ತು ಬಂದಿದ್ದೆ ನಾನು ಬಿಟ್ಲಕ್ಕೆ. ಮತ್ತೆ ಇವತ್ತು ಒಂದು ನನ್ನ ಅಣ್ಣನ ಕೈಯಿಂದ ಕಂಪ್ಲೇಂಟ್ ಕೊಡಿಸಿ ನಾನು ಈಗಷ್ಟೇ ಮನೆಗೆ ಬಂದೆ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್.